ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಬಂದಿದ್ದೀವಿ. ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ನ್ಯಾಷನಲ್ ಪಾರ್ಕ್ ಬನ್ನೇರುಘಟ್ಟಕ್ಕೆ ಬಂದಿದ್ದೀವಿ. ಬನ್ನೇರುಘಟ್ಟದ ಉದ್ಯಾನವನದಲ್ಲಿ ಅಂದರೆ ನ್ಯಾಷನಲ್ ಪಾರ್ಕ್ನಲ್ಲಿ ನಾವು ನೋಡಿದಂಥ ವಿಧವಾದಂತಹ ಪ್ರಾಣಿಗಳು ಹಾಗೆ ಪಕ್ಷಿಗಳು, ಇಲ್ಲಿ ಎಂಟ್ರೆನ್ಸ್ ಫೀಸ್ ಎಷ್ಟಾಗುತ್ತೆ, ಸಫಾರಿಗೆ ಎಷ್ಟಾಗುತ್ತೆ, ವಾರದಲ್ಲಿ ಒಮ್ಮೆ ಇದು ರಜೆ ಇರುತ್ತೆ, ಯಾವ ದಿನ ರಜೆ ಇರುತ್ತೆ, ಫುಲ್ ಡೀಟೇಲ್ ಆಗಿ, ಹಾಗೆ ಈ ಉದ್ಯಾನವನದಲ್ಲಿ ಇರುವಂತಹ ರೂಲ್ಸ್ ರೆಗ್ಯುಲೇಷನ್ ಏನಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾವಿವತ್ತು ಜೈವಿಕ ಉದ್ಯಾನವನ ಅಂದರೆ ನ್ಯಾಷನಲ್ ಪಾರ್ಕ್ ಬನ್ನೇರುಘಟ್ಟಕ್ಕೆ ಇವತ್ತು ಭಾನುವಾರ ಬಂದಿದ್ದೀವಿ. ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ತಗೋತಾರೆ. ಅಂದರೆ ವೀಕೆಂಡ್ ಆಗಿರೋದ್ರಿಂದ ಸಾಟರ್ಡೆ ಸಂಡೇ ನೀವು ಬಂದರೆ ಒಬ್ಬರಿಗೆ 100 ರೂಪಾಯಿ, ಮಕ್ಕಳಿಗೆ ಹಾಫ್ ಚಾರ್ಜ್ 50 ರುಪೀಸ್ ತೊಗೊತಾರೆ. ಹಾಗೆ ಸೀನಿಯರ್ ಸಿಟಿಸನ್ನಿಗೆ ಕಮ್ಮಿ ಇರ್ತದೆ. ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನಾದರೂ ಇದ್ದರೆ ಅವರಿಗೆ ಫ್ರೀ ಇರ್ತದೆ. ಇದು ಬರೀ ಝೂ ನೋಡೋದಕ್ಕೆ ಮಾತ್ರ. ಇನ್ನು ನೀವು ಸಫಾರಿಗೆ ಏನಾದರೂ ಹೋಗ್ತೀನಿ ಅನ್ನೋದಾದರೆ ಮಾಮೂಲಿ ದಿನಗಳಲ್ಲಿ ಬಂದರೆ 350 ರೂಪಾಯಿ, ವೀಕೆಂಡಲ್ಲಿ ಬಂದರೆ 400 ರೂಪಾಯಿ. ಇನ್ನು ಮಕ್ಕಳಿಗೆ ಅದೇ ಹಾಫ್ ಚಾರ್ಜು. AC ಬಸ್ಸು, ನಾನ್ AC ಬಸ್ಸು, ಹಾಗೆ ಜೀಪು ಕೂಡ ಇರುತ್ತೆ. ಅದು ಅಕಾರ್ಡಿಂಗ್ ಟು ನೀವು ಯಾವ ಚಾಯ್ಸ್ ಮಾಡ್ಕೊತೀರಿ ಅದ್ರ ಮೇಲೆ ಹೋಗುತ್ತೆ. ಹಾಗೆ ಬಟರ್ಫ್ಲೈ ಪಾರ್ಕ್ ಅಂತ ಇವಾಗ ಮಾಡಿದ್ದಾರೆ ಹೊಸದಾಗಿ, ನೋಡ್ತಾ ಇರ್ಬೋದು. 50 ರೂಪಾಯಿ ಚಾರ್ಜು, ಮಕ್ಕಳಿಗೆ 30 ರೂಪಾಯಿ ಚಾರ್ಜು. ಇಷ್ಟು ಚಾರ್ಜ್ನ ತೊಗೊಂಡು ನಾವು ಒಳಗಡೆ ಹೋಗ್ಬೋದು. ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ. ಸಾಟರ್ಡೆ ಸಂಡೇ ರಜೆ ದಿನಗಳಾಗಿರೋದ್ರಿಂದ ಇಲ್ಲಿ ತುಂಬಾ ರಶ್ ಇರುತ್ತೆ. ಟಿಕೆಟ್ ತೊಗೊಳ್ಳೋದು ಕೂಡ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಗಂಟೆಗಟ್ಟಲೆ ನಿಂತ್ಕೊಂಡು ನಾವು ಟಿಕೆಟನ್ನು ತೊಗೋಬೇಕಾಗುತ್ತೆ. ನೀವು ಆನ್ಲೈನಲ್ಲೂ ಕೂಡ ಬುಕ್ ಮಾಡಿಕೊಂಡು ಟಿಕೆಟ್ನ ನೀವು ಒಳಗಡೆ ಬರಬಹುದು. ಸಫಾರಿಗಾದರೂ ಸರಿ, ಇಲ್ಲ ನೋಡೋಕ್ಕಾದ್ರೂ ಸರಿ, ನೀವು ಆನ್ಲೈನ್ ಬುಕ್ ಮಾಡಿಕೊಂಡು ಕೂಡ ನೀವು ಒಳಗಡೆ ಬರಬಹುದು. ಬನ್ನೇರುಘಟ್ಟದ ಝೂ ಬೆಳಿಗ್ಗೆ 9:30 5 ಗಂಟೆವರೆಗೂ ತೆರೆದಿರ್ತದೆ. ನೀವೇನಾದರೂ ಸಫಾರಿಗೆ ಹೋಗೋದಾದರೆ 10 ಗಂಟೆಯಿಂದ 4:15 ಸಫಾರಿಗೆ ಹೋಗ್ಬೋದು. ಟಿಕೆಟನ್ನು ತೊಗೊಂಡಾಯ್ತು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ನೀವು ನೋಡ್ತಾ ಇರ್ಬೋದು, ಒಂದು ಕಡೆ ಸಫಾರಿಗೆ ಹೋಗೋವಂಥದ್ದು ವೇನ್ ಹಾಕಿದ್ದಾರೆ, ಇನ್ನೊಂದು ಕಡೆ ಝೂಗೆ ಹೋಗೋದನ್ನು ಹಾಕಿದ್ದಾರೆ. ನಾವಿವತ್ತು ಸಫಾರಿಗೆ ಹೋಗ್ತಾ ಇಲ್ಲ, ಇವಾಗ ಝೂ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನೇರುಘಟ್ಟ ಝೂ ಕಾಡಾಗಿರೋದ್ರಿಂದ ಇಲ್ಲಿ ಹಲವು ಜಾತಿಯ ಮರಗಳನ್ನು ನಾವು ನೋಡಬಹುದು. ಝೂನಲ್ಲಿ ಪ್ರಾಣಿಗಳ ಜೊತೆಗೆ ಹಲವು ಜಾತಿಯ ಮರಗಳನ್ನು ಕೂಡ ನಾವು ನೋಡಬಹುದು. ನಾನಿಲ್ಲಿ ಗಮನಿಸಿದಂತೆ ನೀವು ನೋಡ್ತಾ ಇರಬಹುದು, ಇದು ಗಸಗಸೆ ಮರ. ಅಂದರೆ ನಮ್ಮ ಮನೆಯ ಅಕ್ಕಪಕ್ಕ ರೋಡಲ್ಲಿ ನಾವು ನೋಡೇ ಇರ್ತೀವಿ. ಇದರ ಔಷಧಿಯ ಗುಣಗಳನ್ನು ಬರೆದು ಅದೊಂದು ಬೋರ್ಡನ್ನು ಹಾಕಿದ್ರು. ಸುಮಾರು ಕಡೆ ಇದೇ ಥರ ಎಲ್ಲ ಮರಗಳಿಗೂ ಔಷಧಿ ಗುಣಗಳು ಉಳ್ಳ ಮರಗಳಿಗೆ ಈ ಥರ ಬೋರ್ಡನ್ನು ಹಾಕಿದ್ರು. ಗಸಗಸೆ ಹಣ್ಣುಗಳನ್ನು ನಾವು ತಿನ್ನೋದ್ರಿಂದ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತ ಅಲ್ಲಿ ಒಂದು ಬೋರ್ಡನ್ನು ಹಾಕಲಾಗಿತ್ತು. ನಂತರ ಅದನ್ನು ನೋಡಿಕೊಂಡು ನಾವು ಮುಂದೆ ಬಂದರೆ ಇಲ್ಲಿ ಒಂದು ದೊಡ್ಡ ಡೈನೋಸರಸ್ನ ನಾವು ನೋಡಬಹುದು. ಹಾಗೆ ಸ್ವಲ್ಪ ಮುಂದೆ ಬಂದರೆ ನಾವಿಲ್ಲಿ ಜಿರಾಫೆಗಳನ್ನ ನಾವು ನೋಡಬಹುದು. ಒಂದು ಮಲಗಿತ್ತು, ಇನ್ನೊಂದು ನಿಂತಿತ್ತು. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ನೀವೇನಾದರೂ ಝೂಗೆ ಬರ್ತೀನಿ ಅನ್ನೋದಾದರೆ ಬೆಳಗಿನ ಹೊತ್ತಲ್ಲಿ ಬರೋದು ತುಂಬಾ ಒಳ್ಳೆಯದು. ಮಧ್ಯಾಹ್ನ ಟೈಮ್ ಏನಾದರೂ ಬಂತು ಅಂತ ಅಂದರೆ ಬಿಸಿಲಿಗೆ ಪ್ರಾಣಿಗಳೆಲ್ಲ ರೆಸ್ಟ್ ತೊಗೋತಾ ಇರ್ತವೆ, ಹಾಗಾಗಿ ನೆರಳಲ್ಲಿ ಮಲಗಿಬಿಡ್ತವೆ. ಅವು ನಿಂತಿರೋದು ಅಥವಾ ಆಡೋದನ್ನು ನಾವು ನೋಡೋದಕ್ಕಾಗೋದಿಲ್ಲ. ಹಾಗಾಗಿ ನೀವು ಝೂಗೆ ಬರೋದಾದರೆ ಬೆಳಗ್ಗೆ ಹೊತ್ತಲ್ಲಿ ಬರೋದು ಒಳ್ಳೆಯದು. ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ನಾವು ಮುಂದೆ ಬಂದರೆ ನಮ್ಗೆ ಇಲ್ಲಿ ಒಂದು ರೂಟ್ ಮ್ಯಾಪ್ ಹಾಕಿದ್ದಾರೆ. ಆ ರೂಟ್ ಮ್ಯಾಪನ್ನಂತೆಯೇ ನಾವು ಯಾವ ಕಡೆ ಹೋಗ್ಬೋದು ಅಂತ ನೋಡ್ಬೋದು. ಇಲ್ಲಿ ನೀವು ಬೋಟಿಂಗು ಮತ್ತು ಹುಲಿ ಕರಡಿಗಳೇ ಇರುವಂತಹ ಜಾಗಕ್ಕೆ ಹೋಗುವ ರೂಟ್ ಅಂತ ಹಾಕಿದ್ದಾರೆ. ಇವಾಗ ನಾವು ಹುಲಿಗಳಿರುವ ಜಾಗಕ್ಕೆ ಬಂದಿದ್ದೀವಿ. ಮಧ್ಯಾಹ್ನ ಆಗಿರೋದ್ರಿಂದ ಹುಲಿಗಳು ಸ್ವಲ್ಪ ರೆಸ್ಟನ್ನು ತಗೋತಾ ಇದ್ದಾವೆ. ಇಲ್ಲಿ ಬಂದಿರುವಂಥ ಜನರೆಲ್ಲ ನೋಡಿದಿರಲ್ಲ, ಸ್ವಲ್ಪ ಹಾಗೆ ಹೀಗೆ ಜೋರಾಗಿ ಮಾತಾಡ್ತಾ ಇರೋದಕ್ಕೆ ಈಗ ಅದು ಸ್ವಲ್ಪ ಎದ್ದು ಇವಾಗ ಅದು ನೋಡ್ತಾ ಇದೆ. ಜನಗಳೆಲ್ಲರನ್ನು ನೀವು ನೋಡ್ತಾ ಇರ್ಬೋದು. ನಾವೆಲ್ಲ ಫ್ಯಾಮಿಲಿ ಜೊತೆ ಹೋಗಿರೋದ್ರಿಂದ ಮಕ್ಕಳುಗಳಿಗೆ ಆ ಪ್ರಾಣಿಗಳೆಲ್ಲ ಸ್ವಲ್ಪ ನಿಂತಿರೋದು, ಆಟ ಆಡೋದನ್ನ ತೋರಿಸಿದಾಗ ಅವ್ರಿಗೆ ತುಂಬ ಖುಷಿಯಾಗಿರ್ತಾರೆ. ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಸ್ವಲ್ಪ ಅವ್ರು ರೆಸ್ಟ್ ತೊಗೋತಾ ಇರ್ತವೆ. ಆಗ ಮಕ್ಕಳುಗಳಿಗೂ ಬೇಜಾರಾಗುತ್ತೆ, ಅಯ್ಯೋ ನಾವು ಅನಿಮಲ್ ನೋಡೋಕ್ಕಾಗಲಿಲ್ಲ ಅಂತ. ಹಾಗಾಗಿ ಬೆಳಿಗ್ಗೆ ಹೊತ್ತು ಹೋದರೆ ಪ್ರಾಣಿಗಳನ್ನ ನಾವು ಚೆನ್ನಾಗಿ ನೋಡ್ಬೋದು. ಹೇಗೋ ಮಲಗಿತ್ತು ಹುಲಿ, ಹಾಗೆ ಅದು ಎದ್ದು ಪಕ್ಕದಲ್ಲಿರುವಂತಹ ಹುಲಿಯನ್ನು ಅದು ಕೂಡ ಎಬ್ಬರಿಸ್ತಾ ಐತೆ. ಅದೇ ಮಲಗಿರೋ ಹುಲಿಯನ್ನು ಎಬ್ಬರಿಸ್ದಂಗಾಯ್ತು ಅಂತ ಹೇಳ್ತಾರಲ್ಲ, ಹಾಗೆ ಈಗ ಎರಡೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದಾವೆ. ನಮ್ಮ ಮಕ್ಕಳಿಗಂತೂ ಫುಲ್ ಖುಷಿ ಆಯಿತು ನೋಡಿ, ಅಪ್ಪ ಹೇಗೋ ಮಲಗಿರುವಂಥ ಹುಲಿ ನಾವು ಎದ್ದು ಆಡೋದನ್ನು ನೋಡ್ತಾ ಇದ್ದೀವಿ ಅಂತ. ಹಾಗೇನೆ ಎರಡು ಮಾತಾಡಿಕೊಂಡು ಮೆಲ್ಲಗೆ ನಡ್ಕೊಂಡು ಬರ್ತಾ ಇದ್ದಾವೆ.
ಬನ್ನೇರುಘಟ್ಟ ಝೂನಲ್ಲಿ ಟ್ಯೂಸ್ಡೇ ಅಂದರೆ ಮಂಗಳವಾರ ರಜೆ ದಿನ ಇರುತ್ತೆ. ಹಾಗಾಗಿ ಬಂದರೆ ನಾವು ಏನೂ ನೋಡೋಕ್ಕಾಗೋದಿಲ್ಲ. ಉಳಿದ ದಿನಗಳಲ್ಲಿ ವಾರದ ಎಲ್ಲ ದಿನಗಳಲ್ಲೂ ನಾವು ಝೂನ ನೋಡ್ಬೋದು. ನೋಡ್ಕೊಂಡು ನಮ್ಮ ಮುಂದೆ ಹೋದ್ರೆ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಮರಕ್ಕೆ ಬೋರ್ಡನ್ನು ಹಾಕಿದ್ದಾರೆ. ಇದು ಒನ್ನೆ ಮರ. ಒನ್ನೆ ಮರದಲ್ಲಿ ಏನೇನೆಲ್ಲ ಔಷಧಿ ಗುಣಗಳಿದಾವೆ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ. ಒನ್ನೆ ಮರದಿಂದ ನಮಗೆ ಸಕ್ಕರೆ ಕಾಯಿಲೆ, ಹಾಗೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ, ಹಾಗೆ ರಕ್ತಸ್ರಾವಕ್ಕೆ ಸಂಬಂಧಪಟ್ಟಂತೆ ಇದು ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಅಂತ ಹಾಕಿದ್ದಾರೆ. ಅದನ್ನು ನೋಡ್ಕೊಂಡು ನಾವು ಮುಂದೆ ಬಂದರೆ ಇಲ್ಲಿ ಕರಡಿ ಇದೆ. ಮೋಸ್ಟ್ಲಿ ಒಳಗಡೆ ಇನ್ನೊಂದು ಕರಡಿ ಇರಬಹುದು. ಇದು ಒಂದೇ ಒಂದು ಆಟ ಆಡ್ತಿತ್ತು. ನಾವು ಹೋದಾಗ ಅದು ಎಷ್ಟು ಚೆನ್ನಾಗಿ ಆಟ ಆಡ್ತಿತ್ತು ಅಂತ ನೀವೇ ನೋಡಿ. ಕರಡಿಯನ್ನು ನೋಡಿಕೊಂಡು ಮುಂದೆ ಹೋದಂತೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ. ಇದು ನೇರಳೆ ಹಣ್ಣು, ಎಲ್ಲರಿಗೂ ಗೊತ್ತಿದೆ. ಇದು ನೇರಳೆ ಹಣ್ಣಿನ ಮರ. ಇದರ ಔಷಧಿಯ ಗುಣಗಳನ್ನು ಇಲ್ಲಿ ಬರೆದು ಹಾಕಿದ್ದಾರೆ. ನೇರಳೆ ಹಣ್ಣಿನಲ್ಲಿ ಯಥೇಚ್ಛವಾಗಿ ವಿಟಮಿನ್ ಎ ಅಂಡ್ ವಿಟಮಿನ್ ಸಿ ಇರೋದ್ರಿಂದ ನಮ್ಮಲ್ಲಿ ಮಧುಮೇಹ ಅಂದರೆ ಡಯಾಬಿಟಿಸ್, ಬ್ಲಡ್ ಶುಗರ್ ಲೆವೆಲನ್ನು ಕಮ್ಮಿ ಮಾಡುತ್ತೆ ಅಂತ ಇಲ್ಲಿ ಒಂದು ಬೋರ್ಡನ್ನು ಬರೆದು ಹಾಕಿದ್ದಾರೆ. ಸಾಮಾನ್ಯವಾಗಿ ನಾವು ಝೂಗೆ ಹೋದಾಗ ಇದನ್ನೆಲ್ಲ ಅಬ್ಸರ್ವ್ ಮಾಡಿರೋದಿಲ್ಲ. ನಾವು ಪ್ರಾಣಿಗಳನ್ನು ನೋಡುವ ಬರದಲ್ಲಿ ಈ ಥರದ ಮರಗಳನ್ನು ನಾವು ಅಬ್ಸರ್ವ್ ಮಾಡಿರೋದಿಲ್ಲ. ನೀವೇನಾದರೂ ಮುಂದಿನ ಸಲ ಏನಾದ್ರೂ ನೀವು ಝೂಗೆ ಏನಾದರೂ ಹೋಗೋದಾದರೆ ಈ ಥರ ಬೋರ್ಡ್ಗಳನ್ನು, ಹಾಗೆ ಔಷಧಿ ಗುಣಗಳನ್ನು ಕೂಡ ನಾವು ನೋಡ್ಕೊಂಡು ಬರಬಹುದು. ಸ್ವಲ್ಪ ಮುಂದೆ ಬಂದರೆ ಈಗ ನೀವು ಏನು ನೋಡ್ತಾ ಇದ್ದೀರಿ ಅದು ಹೆಮು ಬರ್ಡ್ ಅಂದರೆ ಹೆಮು ಹಕ್ಕಿ. ಇದರ ಮೊಟ್ಟೆಯನ್ನು ಕೂಡ ಇಲ್ಲಿ ಝೂನಲ್ಲಿ ಇಟ್ಟಿದ್ದಾರೆ. ಅದನ್ನು ಕೂಡ ನೀವು ನೋಡಬಹುದು. ಸುಮಾರು ಹೆಮು ಹಕ್ಕಿಗಳನ್ನ ನಾವು ಇಲ್ಲಿ ನೋಡ್ದೋ. ಇವಾಗ ಏನು ನೀವು ನೋಡ್ತಾ ಇದ್ದೀರಿ ಅದು ಜಾಕಲ್ ಸ್ವಲ್ಪ ಮಲ್ಕೊಂಡಿತ್ತು. ಮಧ್ಯಾಹ್ನ ಆಗಿರೋದ್ರಿಂದ ಸಾಮಾನ್ಯವಾಗಿ ಪ್ರಾಣಿಗಳೆಲ್ಲ ಮಲ್ಕೊಂಡೇ ಇರ್ತವೆ, ರೆಸ್ಟ್ ತಗೋತಾ ಇರ್ತವೆ ಬಿಸಿಲಿಗೆ. ಹಾಗಾಗಿ ಇದು ಕೂಡ ಮಲಗಿತ್ತು. ಹಾಗೆ ಇಲ್ಲಿ ಒಂದು ಶೆಡ್ ಥರ ಹಾಕಿದ್ದಾರೆ, ಅದ್ರೊಳಗಡೆನೂ ಕೂಡ ಮಲಗಿತ್ತು. ಅದ್ರ ಸ್ವಲ್ಪ ಕತ್ಲೆ ಆಗಿರೋದ್ರಿಂದ ನಿಮಗೆ ನೋಡೋಕ್ಕಾಗ್ತಾ ಇಲ್ಲ ನೋಡಿ. ಇವಾಗ ನಡ್ಕೊಂಡು ಬರ್ತಾ ಐತೆ ಒಂದು ಜಾಕಲ್. ಹಾಗೆ ಸ್ವಲ್ಪ ನೀವು ಮುಂದೆ ಬಂದರೆ ಇಲ್ಲಿ ಬೋಟಿಂಗ್ ಕೂಡ ಇದೆ. ಝೂ ಒಳಗಡೆನೆ ನೀವು ಬೋಟಿಂಗ್ ಕೂಡ ಹೋಗ್ಬೋದು. ನಾವು ಲಾಸ್ಟ್ ಟೈಮ್ ಬಂದಾಗ ಬೋಟಿಂಗ್ ಮತ್ತು ಸಫಾರಿ ಎರಡಕ್ಕೂ ಹೋಗಿದ್ದೋ. ಹಾಗಾಗಿ ಈ ಸಲ ನಾವು ಬರೀ ಮಕ್ಕಳು ಕರ್ಕೊಂಡು ಬಂದು ಝೂ ಅಷ್ಟೇ ನೋಡೋಕೆ ಬಂದಿದ್ದೀವಿ. ನಾವು ಬೋಟಿಂಗು ಮತ್ತು ಸಫಾರಿ ಎರಡಕ್ಕೂ ಹೋಗಲಿಲ್ಲ. ಮತ್ತು ಝೂನ ನೀವು ಈ ಥರ ವೆಹಿಕಲಲ್ಲೂ ಕೂಡ ಸುತ್ತಿ ನೋಡಬಹುದು. ನಮಗೆ ನಡೆಯೋಕ್ಕಾಗೋದಿಲ್ಲ ಅನ್ನೋರಾದರೆ ನೋಡಿ, ಈ ಥರ ವೆಹಿಕಲಲ್ಲಿ ಕೂಡ ಸುತ್ತಿ ನೋಡಬಹುದು. ಇಲ್ಲಿ ವೆರೈಟಿ ಆದಂತಹ ಜಿಂಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇವಾಗ ಏನು ನೀವು ನೀರೊಳಗಡೆ ನೋಡ್ತಾ ಇದ್ದೀರಿ ಇದು ಹಿಪ್ಪೋಪೊಟಮಸ್ ಅಂದರೆ ನೀರು ಕುದುರೆಗಳನ್ನು ನಾವು ನೋಡಬಹುದು. ಅವು ಬಿಸಿಲಿಗೆ ನೀರೊಳಗಡೆ ಹಾಗೆ ಮಲಗಿದೆ. ಸ್ವಲ್ಪನೂ ಒಂದು ಬಾಲ ಕೂಡ ಅಳ್ಳಾಡಿಸ್ದಂಗೆ ಮಲಗಿದವು. ನೀವಿವಾಗ ಏನು ಬೋರ್ಡನ್ನು ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ. ಅಂದರೆ ಆನೆಗಳನ್ನ ನಾವು ಅಡಾಪ್ಟ್ ಮಾಡ್ಕೋಬೋದಂತೆ. ಆನೆಗಳಿಗೆ ಹೆಸರು ಕೂಡ ಇಟ್ಟಿದ್ದಾರೆ. ಗಾಯತ್ರಿ, ಲಲ್ಲಿ, ಸುವರ್ಣ, ವೇದ, ಶ್ರೀರಾಮ, ಐರಾವತ, ರಂಗ, ತುಳಸಿ, ಹಾಗೆ ಅವಶ್ರೀ, ಶ್ರುತಿ, ಹೀಗೆ ಹೆಸರುಗಳು ತುಂಬ ಹೆಸರುಗಳನ್ನ ಹೆಸರುಗಳನ್ನ ಇಟ್ಟಿದ್ದಾರೆ. ಅಂದರೆ ಹೆಣ್ಣು ಆನೆಗೆ ಹೆಣ್ಣು ಹುಡುಗಿ ಹೆಸರೇ ಇಟ್ಟಿದ್ದಾರೆ, ಗಂಡು ಆನೆಗೆ ಗಂಡು ಹುಡುಗರ ಹೆಸರನ್ನೇ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಅಲ್ಲಿ ಆನೆಗಳನ್ನ ನಾವು ಅಡಾಪ್ಟ್ ಮಾಡ್ಕೋಬಹುದು. ಅದರ ಬೆಳವಣಿಗೆಗೆ ನಾವು ಏನು ಅಮೌಂಟನ್ನು ನಾವು ಕೊಡಬಹುದು. ಇಲ್ಲಿ ಸುಮಾರು ಆನೆಗಳನ್ನು ನಾವು ನೋಡ್ತಾ ಇದ್ದೀವಿ. ನೀವು ಸಫಾರಿಗೆ ಏನಾದರೂ ಹೋದರೆ ಅಲ್ಲಿ ಅನೇಕ ಥರದ ಒಂದು ವಿಧವಾದಂತಹ ಚಿರತೆಗಳು, ಹಾಗೆ ಹುಲಿಗಳು, ಮತ್ತು ಕಾಡಿನ ರಾಜ ಸಿಂಹಗಳು ನಡೆದಾಡೋದನ್ನು ನಾವು ನೋಡಬಹುದು. ಅರಣ್ಯದಲ್ಲಿ ಅವು ಸುತ್ತಾಡ್ತಾ ಇರ್ತವೆ. ಅದನ್ನು ನಾವು ಸಫಾರಿಗೆ ಹೋದರೆ ನಮ್ಮ ಕಣ್ಣು ಮುಂದೆನೇ ಅವು ಓಡಾಡೋದು ಸುತ್ತಾಡೋದನ್ನು ನಾವು ನೋಡ್ಬೋದು.
ಬನ್ನೇರುಘಟ್ಟ ಝೂ ಇರುವಂತಹುದು ನಮ್ಮ ಬೆಂಗಳೂರಿನಿಂದ ಸುಮಾರು 28 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು 1970ರಲ್ಲಿ ಇದನ್ನ ಝೂನ ಮಾಡಲಾಗುತ್ತೆ. ಆದರೆ 1974ರಲ್ಲಿ ಇದು ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಿಸಲಾಗುತ್ತೆ. ಇದು ಸುಮಾರು 100 ಎಕರೆಯಷ್ಟು ಇದು ಪ್ರಾಣಿಗಳಿಗಾಗಿನೇ ಇದನ್ನ ರಿಸರ್ವೇಶನ್ ಆಗಿ ಮಾಡಿಡಲಾಗಿದೆ. ಈಗ ನಾವು ನೋಡ್ತಾ ಇರುವಂತಹ ಆನೆಗಳು ಇನ್ನು ಚಿಕ್ಕ ಚಿಕ್ಕ ಆನೆಗಳು ಇನ್ನು ಪುಟ್ಟದಾಗೆ ಇದ್ದಾವೆ. ಅಲ್ಲಿ ಕೆಳಗಡೆ ಬಿದ್ದಿರುವಂತಹ ಹೂಗಳನ್ನೆಲ್ಲ ಆಯ್ಕೊಂಡು ತಿಂತಾ ಇದ್ದಾವೆ. ನಾವೇನಾದ್ರೂ ಸಫಾರಿಗೆ ಹೋದಾಗ ಇನ್ನೂ ದೊಡ್ಡ ದೊಡ್ಡ ಆನೆಗಳನ್ನು ಕೂಡ ನಾವು ನೋಡಬಹುದು. ಹಾಗೆ ಇಲ್ಲಿ ಆನೆಯ ಚಿತ್ರವನ್ನ ಇಟ್ಟು ಈ ತರದ ಒಂದು ಪಿಕ್ಚರ್ ಅನ್ನು ಇಡಲಾಗಿದೆ. ಅಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಅನ್ನ ಇಲ್ಲಿ ಉಪಯೋಗಿಸುವಂತಿಲ್ಲ. ಯಾಕೆ ಅಂದ್ರೆ ಪ್ರಾಣಿಗಳು ತಿಂತವೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಪ್ಲಾಸ್ಟಿಕ್ ನಿಷಿದ್ಧವಾಗಿದೆ. ಹಾಗೆ ನಾವು ಮುಂದೆ ಹೋಗೋದು ನೀವು ನೋಡ್ತಾ ಇರ್ಬೋದು, ಇದು ಕಾಡು ಕುರಿಗಳು. ಇವು ಕಾಡು ಕುರಿಗಳು ಅಂತ ಕರೀತಾರೆ. ಇವಾಗ ಏನು ನೋಡ್ತಾ ಇದ್ದೀರಿ ನೀವು, ಇದು ಲೆಪರ್ಡ್, ಭಾರತೀಯ ಚಿರತೆ ಅಂತ. ಇದು ಮಲ್ಕೊಂಡಿತ್ತು, ಎದ್ದಳ್ಳೇ ಇಲ್ಲ. ನಾವು ಸುಮಾರು ಹೊತ್ತು ನೋಡ್ದು, ಇದು ಎದ್ದಳ್ಳೇ ಇಲ್ಲ, ಹಾಗೆ ಮಲ್ಕೊಂಡಿತ್ತು ಬಿಸಿಲಲ್ಲಿ. ಹಾಗೆ ಮುಂದೆ ಬಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಿಂಹ. ಇದ್ರೊಳಗಡೆ 2 ಸಿಂಹಗಳನ್ನ ಇಡಲಾಗಿತ್ತು. ಒಂದು ಹೆಣ್ಣು ಸಿಂಹ ಆ ಕಡೆ, ಅದನ್ನ ನಾವು ವಿಡಿಯೋ ಮಾಡಕ್ ಆಗ್ಲಿಲ್ಲ, ಇದು ಪಕ್ಕದಲ್ಲೇ ಇತ್ತು. ಇಲ್ಲಿ ಕೆಲವು ಜನ ಬಂದವರು ಅದನ್ನ ಇಲ್ಲಿ ಬರ್ದಾಕಿರ್ತಾರೆ ಬೋರ್ಡು, ಪ್ರಾಣಿಗಳನ್ನ ಜೋರಾಗಿ ಶಬ್ದ ಮಾಡಿ ಅದನ್ನ ಘಾಸಿ ಮಾಡಬೇಡಿ ಅಂತ. ಆದ್ರೂ ಜನ ಈ ಸಿಂಹದ ಹತ್ರ ಬಂದು ಜೋರಾಗಿ ಗಲಾಟೆ ಮಾಡ್ತಾ ಇದ್ರು. ಅದು ಒಂದೇ ಒಂದು ಸೌಂಡ್ ಬಂತು ನೋಡಿ, ಎಲ್ಲ ಗಪ್ಚುಪ್ ಆಗೋದ್ರು. ಝೂನಲ್ಲಿ ಅಲ್ಲಲ್ಲಿ ಒಂದೊಂದು ಬೋರ್ಡ್ಗಳಿರ್ತದೆ, ಒಂದು ನೀವು ಯಾವ ಕಡೆ ಹೋಗಬಹುದು, ಪ್ರಾಣಿಗಳ ಪಕ್ಷಿಗಳ ಅಂತ. ಈಗ ಬನ್ನಿ ನಾವು ವಿಧ ವಿಧವಾದಂತಹ ಪಕ್ಷಿಗಳನ್ನು ನೋಡ್ಕೊಂಡು ಬರೋಣ. ಅದು ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಅದನ್ನು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅದು ಅಂತ. ಅದರ ತಲೆ ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸಾಮಾನ್ಯ ಗಿಳಿಗಳನ್ನ ನಾವು ನೋಡೇ ಇರ್ತೀವಿ. ಇಲ್ಲಿ ವೆರೈಟಿ ಆದಂತಹ ವಿಧ ವಿಧವಾದಂತಹ ಗಿಳಿಗಳನ್ನ ನಾವು ಝೂನಲ್ಲಿ ನೋಡಬಹುದು. ಇದು ಸಾಮಾನ್ಯವಾಗಿ ನಾವೆಲ್ಲರೂ ನೋಡಿರುವಂತಹ ಗಿಳಿಗಳು ಇದು. ಮತ್ತೆ ಆ ಪಕ್ಷಿಯ ಹೆಸರು ಅಥವಾ ಯಾವುದೇ ಪ್ರಾಣಿಯಾಗಿರ್ಲಿ, ಪ್ರಾಣಿಯ ಹೆಸರನ್ನ ಅಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ. ಈಗ ನೀವು ಏನು ನೋಡ್ತಾ ಇದ್ದೀರಿ, ಇದು ಕಾಕಟಿಯಲ್ ಅನ್ನುವ ಒಂದು ಬರ್ಡ್ ಹೆಸರು, ಅದೇ ಒಂದು ಪಕ್ಷಿಯ ಹೆಸರು. ಮತ್ತೆ ಅದ್ರ ಇದನ್ನ ಹೆಸರನ್ನ ಬರೆದು ಅಲ್ಲೊಂದು ಬೋರ್ಡನ್ನ ಹಾಕಿರ್ತಾರೆ. ಇವಾಗ ಹಾವುಗಳಿರುವಂತಹ ಜಾಗಕ್ಕೆ ಹೋಗ್ತಾ ಇದೀವಿ, ಬನ್ನಿ ನೋಡೋಣ. ಇಲ್ಲಿನೂ ಕೂಡ ಬಿಸಿಲಾಗಿರೋದ್ರಿಂದ ಹಾವು ಹಾಗೆಯೇ ಮಲ್ಕೊಂಡಿದೆ. ಹಾಗೆ ನೀವು ನೋಡ್ತಾ ಇರಬಹುದು, ಹಾವಿನ ಪೊರೆಯನ್ನ ನೀವು ನೋಡ್ತಾ ಇರಬಹುದು. ಯಪ್ಪ, ಯಾವುದೇ ಪ್ರಾಣಿಗಳನ್ನ ನೋಡಿದಾಗ ಒಂಥರ ಭಯ ಆಗೋದಿಲ್ಲ, ಆದ್ರೆ ಈ ಹಾವಿನಂತ ಜಾಗವಾಗಿ ಬಂದಾಗ ಅದರದ ಪೊರೆ ಹಾವುಗಳನ್ನ ನೋಡಿದಾಗ ತುಂಬಾನೇ ಭಯ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಮೂವ್ ಆಗ್ತಾ ಇದೆ. ಅಲ್ಲಿ ನೋಡಿ, ತಲೆ ಆಡಿಸ್ತಾ ಇದೆ. ಇಲ್ಲಿ ಒಂದು ಹಾವು ಮಲ್ಕೊಂಡಿದೆ ನೋಡ್ತಾ ಇರಿ. ಆದ್ರೆ ಹಾವಿನ ಜೊತೆ ಒಂದು ಮೊಲವನ್ನು ಕೂಡ ಅಲ್ಲಿ ಬಿಟ್ಟಿದ್ರು. ಅಂದ್ರೆ ಇದು ಹಾವು ತಿನ್ನೋದಕ್ಕೋಸ್ಕರ ಮೊಲವನ್ನ ಇಟ್ಟಿದ್ರು ಏನೋ ನನಗೆ ಗೊತ್ತಿಲ್ಲ. ಆದರೆ ಮೊಲ ನೋಡಿ ನನಗೆ ಪಾಪ ಅನ್ನಿಸ್ತು. ಇಲ್ಲಿ ಒಂದು ನೋಡ್ತಾ ಇರ್ಬೋದು ನೀವು, ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ದೊಡ್ಡ ಹಾವು ಮಲಗಿದೆ. ಹಾವಿರುವ ಜಾಗದಲ್ಲಿ ಇಲಿಗಳನ್ನ ಮತ್ತೆ ಮೊಲವನ್ನ ಆ ಜಾಗಕ್ಕೆ ಬಿಟ್ಟಿದ್ರು. ಹಾವು ಎಲ್ಲಿ ಜಾಗ ಇದೆಯೋ ಆ ಹಾವಿನ ಒಳಗಡೆ, ಅಂದ್ರೆ ಹಾವು ಇರುವಂತಹ ಜಾಗದ ಒಳಗಡೆ ಮೊಲಗಳು ಮತ್ತೆ ಇಲಿಗಳನ್ನ ಇಲ್ಲಿ ಬಿಟ್ಟಿದ್ರು. ಇಲ್ಲಿ ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಇದು ಮೂವ್ ಆಗ್ತಾ ಇದೆ ನೋಡಿ, ಅರ್ಧ ಬರ್ತಾ ಇದೆ ನೋಡಿ. ಅಲ್ಲಿ ಇಲಿ ಓಡ್ತಾ ಇದೆ ನೋಡಿ ಪಕ್ಕದಲ್ಲೇನೆ. ಇದು ನೋಡಿ ಕೋಬ್ರಾ. ಇದು ಕೂಡ ಮಲಗಿತ್ತು, ಭಯಂಕರವಾಗಿತ್ತು ಮಾತ್ರ. ಹೆಚ್ಚು ವಿಷವುಳ್ಳ ಹಾವು ಅಂದ್ರೆ ನಾಗರ ಹಾವು. ಇದು ಕೋಬ್ರಾ, ಬ್ಲಾಕ್ ಕೋಬ್ರಾ ಇದು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಈಗ ಏನು ನೋಡ್ತಾ ಇದ್ದೀರಿ, ಇದು ಕೆಂದಳಿಲು. ಅಂದರೆ ಅಳಿಲು ನೋಡೋದಕ್ಕೆ ಸ್ವಲ್ಪ ಕೆಂಪುಗಿದೆ, ಹಾಗಾಗಿ ಇದು ಕೆಂದಳಿಲು. ನೋಡ್ತಾ ಇರ್ಬೋದು ನೀವು, ಅದು ಕೂಡ ಮಲಗಿದೆ. ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ.
ಇವಾಗ ಏನು ನೀವು ನೋಡ್ತಾ ಇದ್ದೀರಿ, ಸಾಮಾನ್ಯವಾಗಿ ನಾವು ನೋಡಿರುವಂತಹ ಆಮೆಗಳೆಲ್ಲ ಬ್ಲ್ಯಾಕ್ ಕಲರ್ ಆಗಿ ಇರ್ತದೆ. ಆದರೆ ಇಲ್ಲಿ ಕೆಂಪು ಕಿವಿಯ ಆಮೆಗಳು, ಇದರ ಕಿವಿ ಎಲ್ಲ ಕೆಂಪು ಕಲರ್ ಇರ್ತದೆ, ಹಾಗಾಗಿ ಇದು ಕೆಂಪು ಕಿವಿಯ ಆಮೆಗಳು. ಇವಾಗ ಏನು ನೀವು ನೋಡ್ತಾ ಇದ್ದೀರಿ ಇದು ಪೋರ್ಕೊಪಿನ್ ಅಂದರೆ ಮುಳ್ಳಂದಿಗಳು. ಇವಾಗ ಏನು ಸ್ವಲ್ಪ ತರಕಾರಿಗಳನ್ನೆಲ್ಲ ಹಾಕಿದ್ದಾರೆ, ಹಾಗಾಗಿ ಇದು ತಿಂತಾ ಇದು. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ವಿಧ ವಿಧವಾದಂತಹ ಒಂದು ಗಿಳಿಗಳನ್ನ ನಾವು ನೋಡ್ಬೋದು. ಇದು ವೈಟ್ ಕಲರ್ ಇದೆ. ಈಗ ನೀವೇನು ನೋಡ್ತಾ ಇದ್ದೀರಿ, ಇಲ್ಲಿ ಎಲ್ಲ ಥರದ ಗಿಳಿಗಳನ್ನ ಹಾಕಿ ಯಾವ ದೇಶದ್ದು ಅದರ ಹೆಸರು ಪ್ರತಿಯೊಂದು ಬೋರ್ಡನ್ನು ಕೂಡ ಹಾಕಿರ್ತಾರೆ. ಬೆಂಗಳೂರಲ್ಲಿ ಒಂದು ದಿನದ ರಜೆಗೆ ನಾವೇನಾದರೂ ನೋಡಬಹುದಾದಂಥ ಜಾಗ ಅಂದರೆ ಇಲ್ಲಿ ಬನ್ನೇರುಘಟ್ಟದ ಝೂ ಅಂತಲೇ ಹೇಳ್ಬೋದು. ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಮಕ್ಕಳೆಲ್ಲ ಪ್ರಾಣಿ ಪಕ್ಷಿಗಳನ್ನು ಇಷ್ಟಪಟ್ಟೆ ಪಡ್ತಾರೆ, ಹಾಗಾಗಿ ಈ ಜಾಗ ಮಕ್ಕಳಿಗೆ ಮಾಡಿಸಿದಂಥ ಜಾಗ ಆಗಿರ್ತದೆ. ನೀವಿವಾಗ ಏನು ನೋಡ್ತಾ ಇದ್ದೀರಿ ಅದು ಸಿಂಗಳಿಕ. ಹಾಗೆ ಇಲ್ಲಿ ವಿಧ ವಿಧವಾದಂತಹ ನವಿಲುಗಳನ್ನು ಕೂಡ ನಾವು ನೋಡಬಹುದು. ಈಗ ನೀವು ನೋಡ್ತಾ ಇರುವಂಥದ್ದು ಬಿಳಿ ನವಿಲು. ಹಾಗೆ ಸ್ವಲ್ಪ ದೂರ ನಾವು ಮುಂದೆ ಬಂದರೆ ಇಲ್ಲಿ ಮೊಸಳೆಗಳನ್ನು ನಾವು ನೋಡ್ಬೋದು. ಕ್ರೊಕೊಡೈಲ್ ಅಂತೂ ತುಂಬಾನೇ ಇದ್ದಾವೆ. ಅದು ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಬಿಸಿಲಿಗೆ ಅವು ಕೂಡ ಮಲಗಿದ್ದು. ಮತ್ತೆ ವಿಧ ವಿಧವಾದಂತಹ ಕೋತಿಗಳನ್ನು ಕೂಡ ನಾವು ಈ ಝೂವಿಗೆ ಬಂದ್ರೆ ನೋಡ್ಬೋದು. ಇಲ್ಲಿ ಕೊಕ್ಕರೆಗಳನ್ನು ಕೂಡ ನಾವು ನೋಡ್ಬೋದು. ವಿಧ ವಿಧವಾದಂತಹ ಕೊಕ್ಕರೆಗಳು ಹಾಗೆ ಬಾತುಕೋಳಿಗಳನ್ನು ಕೂಡ ನಾವು ನೋಡ್ಬೋದು. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ನಾವಿಲ್ಲಿ ಸಂಗ್ರಹಾಲಯ, ಪ್ರಾಣಿ ಸಂಗ್ರಹಾಲಯಕ್ಕೆ ನಾವು ಬಂದಿದ್ದೀವಿ. ಇಲ್ಲೇನು ಎಂಟ್ರೆನ್ಸ್ ಫೀಸ್ ಏನಿಲ್ಲ, ನಾವು ಹಾಗೆ ನೋಡಬಹುದು. ಈಗ ನೀವು ನೋಡ್ತಾ ಇರುವಂಥದ್ದು ಬೈಸನ್ ಮಾಡಿ ಇಟ್ಟಿದ್ದಾರೆ. ಒಳಗಡೆ ಫೋಟೋ ವಿಡಿಯೋಸ್ ಅಲೋ ಇಲ್ಲ, ಹಾಗಾಗಿ ನಾನು ಹೊರಗಡೆಯಿಂದನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಮ್ಯೂಸಿಯಂ, ಆದರೆ ಇಲ್ಲಿ ಯಾರು ಬರೋದೇ ಇಲ್ಲ. ಇನ್ನು ಈ ಮ್ಯೂಸಿಯಂ ಒಳಗಡೆ ಹೋದರೆ ನೀವು ಎಲ್ಲ ಥರದ ಬರ್ಡ್ಸ್ ಮೊಟ್ಟೆಗಳನ್ನು ಕೂಡ ನೋಡ್ಬೋದು. ಎಮೋ ಹಕ್ಕಿ ಹಾಗೆ ಆಸ್ಟ್ರಿಚ್ ಹಕ್ಕಿ ಎಲ್ಲ ಥರ ಬರ್ಡ್ಸ್ನ ಮೊಟ್ಟೆಗಳನ್ನ ಕೂಡ ಇಟ್ಟಿದ್ದಾರೆ. ಹಾಗೆ ಕೆಲವು ಪ್ರಾಣಿಗಳ ಅವಶೇಷಗಳನ್ನು ಕೂಡ ಇದರೊಳಗಡೆ ಇಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಹೋದರೆ ಮಿಸ್ ಮಾಡ್ದಂಗೆ ಈ ಮ್ಯೂಸಿಯಂನ ನೋಡ್ಕೊಂಡು ಬನ್ನಿ. ಬನ್ನೇರುಘಟ್ಟಕ್ಕೆ ಏನಾದರೂ ನೀವು ಬರೋದಾದರೆ ಮೆಜೆಸ್ಟಿಕ್ಕಿಂದ ಸುಮಾರು ಬಸ್ಸುಗಳಿದ್ದಾವೆ. 365, 365A, 365B, 365D, 365EF, ಹೀಗೆ ಸುಮಾರು ಬಸ್ಸುಗಳು ಈ ಜಾಗಕ್ಕೆ ಬರ್ತವೆ. ಓನ್ ವೆಹಿಕಲ್ ಏನಾದರೂ ಬರೋದಾದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಹಾಗೆ ನೀವು ಓನ್ ವೆಹಿಕಲಲ್ಲೂ ಕೂಡ ಬಂದು ನೋಡಬಹುದು. ವೀಕೆಂಡಲ್ಲಿ ತುಂಬ ಬ್ಯುಸಿ ಇರ್ತದೆ, ಮಾಮೂಲಿ ದಿನಗಳಾದರೆ ನೀವು ಫ್ರೀಯಾಗಿ ನೋಡಬಹುದು. ಬನ್ನೇರುಘಟ್ಟ ಝೂಗೆ ಏನಾದರೂ ಹೋಗೋದಾದರೆ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಚಂಪಕಧಾಮ ದೇವಸ್ಥಾನವನ್ನು ಕೂಡ ನೋಡಬಹುದು. ಇದು ಬೆಂಗಳೂರಿನ ಹಳೆಯ ದೇವಸ್ಥಾನ ಕೂಡ ಒಂದಾಗಿರ್ತದೆ, ನೋಡಬಹುದಾದಂತಹ ಜಾಗ ಕೂಡ ಒಂದಾಗಿರ್ತದೆ. ನೀವು ಆ ದೇವಸ್ಥಾನ ಕೂಡ ನೀವು ನೋಡ್ಕೊಂಬರ್ಬೋದು. ಅದರ ವಿಡಿಯೋನೂ ಕೂಡ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ನೀವು ಆ ವಿಡಿಯೋನೂ ಕೂಡ ನೀವು ನೋಡಬಹುದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ.